ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಚಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ನೀವೇನಾದರೂ ಬಿ ಸಿನಲ್ಲಿ ಓದ್ತಾ ಇದ್ದೀರಾ, ಫಿಫ್ತ್ ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ಅದರಲ್ಲಿ ಆರ್ಗ್ಯಾನಿಕ್ ಪಾರ್ಟಲ್ಲಿ ಅಮೈನ್ಸ್ ಅಂತ ಬರುತ್ತೆ, ಅದರದ್ದು ವೀಡಿಯೋಸು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಅಮೈನ್ಸಲ್ಲಿ ನಾನು ಮಾಡ್ತಾ ಇರೋವಂಥದ್ದು 3ನೇ ವೀಡಿಯೋ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಬೇಸಿಕ್ ನೇಚರ್ ಆಫ್ ಅಮೈನ್ಸ್ ಅಂತ ಏನು ಹೇಳ್ತೀವಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇದ್ದೀವಿ. ಆ್ಯಕ್ಚುಲಿ ಅಮೈನ್ಸ್ APA ಸೊಲ್ಯೂಷನಲ್ಲಿ ಇದ್ದಾಗ ದೇ ಆರ್ ಬೇಸಿಕ್ ಇನ್ ನೇಚರ್ that can be explained using either inductive effect, resonance effect, steric effect and solvation effect. ಸೊ ಎಲ್ಲ ಕಂಬೈನ್ಡ್ ಆಗಿ ನಾವು ರಿಲೇಟಿವ್ ಬೆಸಿಸಿಟಿನ ಹೇಳಬೇಕಾಗತ್ತೆ. ಸೊ ಅದಕ್ಕೆ ಪರ್ಟಿಕ್ಯುಲರ್ಲಿ ನಿಮ್ಮ ಸಿಲೆಬಸ್ಸಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಅಮೋನಿಯಾ, ಮೀಥೈಲಮೈನ್ 1, ಡೈಮೀಥೈಲಮೈನ್, ಟ್ರೈಮೀಥೈಲಮೈನ್, ಜೊತೆಗೆ ಮೀಥೈಲಮೈನ್ ಅಂಡ್ ಅನಿಲೀನ್. ಸೊ ವಿ ಹ್ಯಾವ್ ಟು ಕಂಪೇರ್ ವಿತ್ ಅಮೋನಿಯಾ ಅಂಡ್ ಆಲ್ಕೈಲ್ ಹ್ಯಾಲೈಡ್ಸ್, ಆಲ್ಕೈಲ್ ಅಮೈನ್ಸ್. ಅಗೇನ್ ಆಲ್ಕೈಲ್ ಅಮೈನ್ಸಲ್ಲಿ ಮಾನೋ, ಡೈ, ಟ್ರೈ ಮಿಥೈಲ್ ಅಮೈನ್ಸ್ನ ಕಂಪೇರ್ ಮಾಡಬೇಕು. ಜೊತೆಗೆ ಅಮೋನಿಯಾ, ಆಲ್ಕೈಲ್ ಅಮೈನ್ ಮತ್ತು ಅರೈಲ್ ಅಮೈನ್ ಇದನ್ನು ಕಂಪೇರ್ ಮಾಡಿ ಯಾವುದು ಬೇಸಿಕ್ಕು. ಆಲ್ ಆಫ್ ದೆಮ್, ನೋ ಡೌಟ್ ದಟ್ ಆಲ್ ಆಫ್ ದೆಮ್ ಆರ್ ಬೇಸಿಕ್ ಇನ್ ನೇಚರ್ ಇನ್ಕ್ಲೂಡಿಂಗ್ ಅಮೋನಿಯಾ. ಆಲ್ ಆಫ್ ದೆಮ್ ಆರ್ ಬೇಸಿಕ್ ಇನ್ ನೇಚರ್, ಬಟ್ ರಿಲೇಟಿವ್ ಬೆಸಿಸಿಟಿ ಹೇಳಬೇಕು, ಐದರ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಇನ್ ಡಿಕ್ರೀಸಿಂಗ್ ಆರ್ಡರ್. ದಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನೆಲ್ಗೆ ಹೋಗಿ NEP BCU ಪೇಪರ್ 5 ಅಂತ ಕೊಟ್ಟರೆ, ಸೊ ನಾನು ಇದುವರೆಗೂ ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಪ್ಲೇ ಲಿಸ್ಟ್ಗೆ ಹೋದರೆ ಈಸಿ ಆಗೋದಕ್ಕೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಅಮೋನಿಯಾ ಆಗಿರ್ಬೋದು, ಈ ಅನಿಲೀನ್ಸ್ ಆಗಿರ್ಬೋದು, ಅದು ಆರೋಮ್ಯಾಟಿಕ್ ಆಗಿರ್ಬೋದು, ಇಲ್ಲಾಂದರೆ ಆರೋಮ್ಯಾಟಿಕ್ ಅಮೈನ್ಸ್ ಆಗಿರ್ಬೋದು, ದೇ ಆರ್ ಬೇಸಿಕ್ ಇನ್ ನೇಚರ್. ಯಾಕೆ ಅವು ಬೇಸಿಕ್ ಆಗಿದ್ದಾವೆ ಅಂದರೆ ಅದರಲ್ಲಿ ಎಲ್ಲನೂ ಏನಾಗಿದೆ, ಅವ್ರ ಹತ್ರ ನೈಟ್ರೋಜನ್ ಇದೆ. ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಸೊ ನೀವು ನೈಟ್ರೋಜನ್ನ ತೊಗೊಂಡ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೊಗೊಂಡ್ರೆ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಗಿರುತ್ತೆ. ಔಟ್ ಆಫ್ 5 ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ 3ಕ್ಕೆ ನಾವು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇನ್ನೆರಡು ಏನು ಉಳ್ಕೊಂಡಿರ್ತಲ್ಲ ಅದಕ್ಕೆ ಲೋನ್ ಪೇರ್ ಅಂತ ಹೇಳ್ತೀವಿ. ದಟ್ ಡು ನಾಟ್ ಇನ್ವಾಲ್ವ್ ಇನ್ ಕೆಮಿಕಲ್ ಬಾಂಡಿಂಗ್. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಲೋನ್ ಪೇರ್ ಅಂತ ಕರಿತೀವಿ. ಈ ಎಲ್ಲ ನೈಟ್ರೋಜಲ್ಲೂ ಲೋನ್ ಪೇರ್ ಇದೆ. ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ದ ಲೋನ್ ಪೇರ್ ಆನ್ ದಿ ನೈಟ್ರೋಜನ್, ಆ ನೈಟ್ರೋಜನ್ ನಾವು ಬೇಸಿಕ್ ನೈಟ್ರೋಜನ್ ಅಂತ ಕರಿತೀವಿ. ಯಾಕೆ ಅಂದರೆ ಯಾವುದನ್ನು ಬೇಸ್ ಅಂತ ಕರಿತೀವಿ ಅಂದರೆ ವಿಚ್ ಹ್ಯಾವ್ ಎ ಟೆಂಡೆನ್ಸಿ ಟು ಗಿವ್ ಅವೇ ದಿ ಎಲೆಕ್ಟ್ರಾನ್ಸ್ನ ಯಾವುದು ಡೊನೇಟ್ ಮಾಡುತ್ತಲ್ಲ, ವಿಚ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಪ್ರೋಟನೇಷನ್ ಅಂತ ಯಾವುದಕ್ಕೆ ಹೇಳ್ತೀವಿ, ಅಂಥದಕ್ಕೆ ನಾವೇನಂತ ಕರಿತೀವಿ, ಬೇಸಸ್ ಅಂತ ಕರಿತೀವಿ. ಸೊ ಬೇಸ್ ಅಂದ್ರೇನು, ಅದು ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆಗಬೇಕು. ಆ್ಯಸಿಡಲ್ಲಿ ಯಾವ ಪಾರ್ಟ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, H+ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಆ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಪ್ರೋಟನೇಷನ್ ಅಂತ ಕರಿತೀವಿ. ಸೊ ನಿಮ್ಮದು ನೈಟ್ರೋಜನ್ ಮೇಲೆ ಇರೋಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಾದರೂ ಪ್ರೋಟನೇಷನ್ ಅಲ್ಲಿ ಇನ್ವಾಲ್ವ್ ಆದಾಗ, ಸೊ ಇಟ್ ಗೋಯಿಂಗ್ ಟು ಗಿವ್ ಅವೇ ಇಟ್ಸ್ ಎಲೆಕ್ಟ್ರಾನ್. ಹಾಗಾಗಿ ಎಲ್ಲ ನೈಟ್ರೋಜನ್, ಅಮೋನಿಯಾ ಇರ್ಬೋದು, ಆಲ್ಕೈಲ್ ಅಮೈನ್ಸ್ ಇರ್ಬೋದು, ಅರೈಲ್ ಅಮೈನ್ಸ್ ಇರ್ಬೋದು, ಎಲ್ಲದರಲ್ಲೂ ನೈಟ್ರೋಜನ್ ಇದೆ. ದಟ್ ನೈಟ್ರೋಜನ್ ಇಸ್ ಬೇಸಿಕ್ ಇನ್ ನೇಚರ್. ಇಟ್ ಗೋಯಿಂಗ್ ಟು ಹ್ಯಾವ್ ಎನ್ ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಅಥವಾ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ದಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಲೂವೀಸ್ ಬೇಸ್. ಹಾಗಾಗಿ ಇದನ್ನು ನಾವು ಎಲೆಕ್ಟ್ರೋಫೈಲ್ಸ್ ಥರ, ನ್ಯೂಕ್ಲಿಯೋಫೈಲ್ಸ್ ಥರನೂ ಯೂಸ್ ಮಾಡ್ಬೋದು, ಬೇಸ್ ಥರನೂ ಯೂಸ್ ಮಾಡ್ಬೋದು. ಸೊ ಈಗ ನೀವು ಇದನ್ನು ತೊಗೊಂಡ್ರೆ, ಅಮೋನಿಯಾದಲ್ಲಿ ತೊಗೊಂಡ್ರು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಅದೇ ಥರ ಅಮೈನ್ಸಲ್ಲೂ ತೊಗೊಂಡ್ರು ನಿಮಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಎಗೇನ್ ಇಲ್ಲೇನಾಗ್ತಾ ಇದೆ ಅಂದರೆ ಹ್ಯಾವ್ ಟು ಕಂಪೇರ್ ಅಮೋನಿಯಾ ಮತ್ತು ಆಲ್ಕೈಲ್ ಅಮೈನ್ನ ಕಂಪೇರ್ ಮಾಡಬೇಕು. ಆಲ್ಕೈಲ್ ಅಮೈನಿಂದ ನಾನು CH3 ಗ್ರೂಪ್ ತೊಗೊಂಡೆ ಅಂದ್ಕೊಂಡ್ರೆ ವಿಚ್ ಇಸ್ ಅನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ವಿಚ್ ಗೋಯಿಂಗ್ ಟು ಗಿವ್ +I ಎಫೆಕ್ಟ್ ನೋಡ್ಕೋಬೇಕಾಗತ್ತೆ. ನಾನು ಹೇಳ್ದಂಗೆ ಬೆಸಿಸಿಟಿನ ನಾವು 4 ಪ್ಯಾರಾಮೀಟ್ರ್ ಮೇಲೆ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಇದೇನಾದರೂ ಆಲ್ಕೈಲ್ ಅಮೈನ್ ಆಗಿತ್ತು ಅಂದರೆ, ಸೊ ಅವಾಗ ಏನಾಗುತ್ತೆ ಅಂದರೆ ಆಲ್ಕೈಲ್ ಅಮೈನ್ ಆಗಿರೋದಕ್ಕೋಸ್ಕರ CH3 ಗ್ರೂಪ್ ಏನಾದರೂ ಆದರೆ ದೇ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಹಾಗಾಗಿ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುತ್ತೆ ಟುವರ್ಡ್ಸ್ ದಿ ಸೆಂಟ್ರಲ್ ನೈಟ್ರೋಜನ್ ಆಟಮ್ ವಿಚ್ ಈಸ್ ಬೇಸಿಕ್ ಇನ್ ನೇಚರ್. ಸೊ ಇಟ್ ಗೋಯಿಂಗ್ ಟು ದ CH3 ಗ್ರೂಪ್ ಗೋಯಿಂಗ್ ಟು ಮೇಕ್ ನೈಟ್ರೋಜನ್ ಮೋರ್ ಕೆಪಾಸಿಟಿ ಟು ಶೇರ್ ದಿ ಎಲೆಕ್ಟ್ರಾನ್ಸ್. ಹಾಗಾಗಿ ಏನಾಗುತ್ತೆ, ಅದರದ್ದು ಬೆಸಿಸಿಟಿ ಇನ್ಕ್ರೀಸ್ ಆಗುತ್ತೆ. Lone pair of electron less available in case of ammonia, whereas the lone pair of electrons are more available along with the nitrogen. The donating group +I group ಯಾವುದು CH3 ಗ್ರೂಪ್ ಇದೆಯಲ್ಲ ಆ ಬಾಂಡ್ ಎಲೆಕ್ಟ್ರಾನ್ಸ್ನು ಕೊಡ್ತಾ ಇದೆ. ಹಾಗಾಗಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತದೆ, ಜಾಸ್ತಿ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಕಂಪೇರ್ ಮಾಡಿಕೊಂಡು ಅಮೋನಿಯಾ ಮತ್ತು ಅಮೈನ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅಮೈನ್ಸ್ ಆರ್ ಮೋರ್ ಬೇಸಿಕ್ ಇನ್ ನೇಚರ್ ಕಂಪೇರ್ಡ್ ಟು ದಟ್ ammonia, provided that if R group is an electron donating group. Again,
ಅದು ನಾವು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದರೆ ಈ 4 ಪ್ಯಾರಾಮೀಟರ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು. ಇಂಡಕ್ಟಿವ್ ಎಫೆಕ್ಟು, ರೆಸೊನೆನ್ಸ್ ಎಫೆಕ್ಟು, ಸ್ಟೀರ್ ಎಫೆಕ್ಟು, ಸಾಲ್ವೇಷನ್ ಎಫೆಕ್ಟ್. ಇದು ಲೋವರ್ ಕ್ಲಾಸ್ಗಳಲ್ಲಿ ಓದಿರ್ತೀರಾ ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಏನು ಅಂತ. The polarity is introduced in the given molecule because of the difference in their electronegativity values. ಅದಕ್ಕೆ ನಾವೇನಂತ ಕರಿತೀವಿ, ಇಂಡಕ್ಟಿವ್ ಎಫೆಕ್ಟ್ ಅಂತ ಕರಿತೀವಿ. ಅದರಲ್ಲಿ 2 ಥರ ಇರುತ್ತೆ. ಒಂದಕ್ಕೆ ಪ್ಲಸ್ ಐ ಎಫೆಕ್ಟ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಮೈನಸ್ ಐ ಎಫೆಕ್ಟ್ ಅಂತ ಕರಿತೀವಿ. ನಿಮ್ದು ಏನಾದರೂ ಆಲ್ಕೈಲ್ ಗ್ರೂಪ್ ಇತ್ತು ಅಂದರೆ ದೇ ಗೋಯಿಂಗ್ ಟು ಎಕ್ಸರ್ಟ್ ಪ್ಲಸ್ ಐ ಎಫೆಕ್ಟ್ ಅಂತ ಹೇಳ್ತೀವಿ. ದೇ ಆರ್ ಕಾಲ್ಡ್ ಆಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಸೊ ದೇ ಗೋಯಿಂಗ್ ಟು ಡೊನೇಟ್ ದಿ ಎಲೆಕ್ಟ್ರಾನ್ಸ್, ಪ್ಲಸ್ ಐ ಗ್ರೂಪ್ಸ್ ಅಂತ ಕರಿತೀವಿ. ದೇ ಗೋಯಿಂಗ್ ಟು ಡೊನೇಟ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಸೆಂಟ್ರಲ್ ನೈಟ್ರೋಜನ್ ಆಟಮ್, ದೇರ್ ಬೈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಮೋರ್ ಅವೈಲಬಲ್ ಫಾರ್ ಪ್ರೋಟನೇಷನ್ ಅಂತ ಹೇಳ್ತೀವಿ. ಅದೇ ಥರ ನಿಮ್ಗೆ ಏನಾಗುತ್ತೆ ಅಂದರೆ ನಂಬರ್ ಆಫ್ ಆಲ್ಕೈಲ್ ಗ್ರೂಪ್ಸ್ ಜಾಸ್ತಿ ಆದಂಗೆ ದ ಡೊನೇಷನ್ ಎಲೆಕ್ಟ್ರಾನ್ ಡೆನ್ಸಿಟಿ ಆಫ್ ದ ನೈಟ್ರೋಜನ್ ಆಲ್ಸೋ ಇನ್ಕ್ರೀಸಸ್. ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆಯಿತು ಅಂತಂದರೆ ಅವಾಗ ಏನಾಗುತ್ತೆ, ಬೇಸಿಸಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಆಲ್ಕೈಲ್ ಗ್ರೂಪ್ಸ್ ಇಂಡಕ್ಟಿವ್, ದಿಸ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ ಬೇಸ್ಡ್ ಆನ್ ಇಂಡಕ್ಟಿವ್ ಎಫೆಕ್ಟ್. ಇಂಡಕ್ಟಿವ್ ಎಫೆಕ್ಟ್ ಇರೋದಕ್ಕೋಸ್ಕರ ಏನಾಗುತ್ತೆ, ನೈಟ್ರೋಜನ್ ವಿಲ್ ಬಿಕಮ್ ಮೋರ್ electronegative in nature. ಹಂಗಾಗಿ electrons are moved towards the nitrogen. ಇದನ್ನು ಬಿಕಾಸ್ ಆಫ್ ದಿ ಪ್ಲಸ್ ಐ ಗ್ರೂಪ್ ಆಫ್ ದಿ CH3 ಗ್ರೂಪ್ ಅಂತ ಹೇಳ್ತೀವಿ. ಸೊ ನೀವು ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ತೊಗೊಂಡ್ರೆ, ಆಲ್ಕೈಲ್ ಗ್ರೂಪ್ನೇ ತೊಗೊಂಡ್ರೆ ಪ್ರೈಮರಿನಲ್ಲಿ ಒಂದೇ ಒಂದು ಆಲ್ಕೈಲ್ ಗ್ರೂಪ್ ಇರುತ್ತೆ, ಸೆಕೆಂಡರಿನಲ್ಲಿ 2 ಆಲ್ಕೈಲ್ ಗ್ರೂಪ್ ಇರುತ್ತೆ, ಟರ್ಷನಲ್ಲಿ 3 ಆಲ್ಕೈಲ್ ಗ್ರೂಪ್ ಇರುತ್ತೆ. ಆಸ್ ದ ನಂಬರ್ ಆಫ್ ಆಲ್ಕೈಲ್ ಗ್ರೂಪ್ಸ್ ಇನ್ಕ್ರೀಸಸ್, ದ ಡೆನ್ಸಿಟಿ ಆನ್ ದಿ ನೈಟ್ರೋಜನ್ ಇನ್ಕ್ರೀಸಸ್, ವಿಚ್ ಲೀಡ್ಸ್ ಟು ದಿ ಪ್ರೋಟನೇಷನ್ ಮೋರ್ ಅಂತ ಹೇಳ್ತಿರ್ಬೋದು. So again, aliphatic amines are stronger bases than ammonia due to plus I effect of the alkyl groups, leading to the high electron density on the nitrogen atom. ಇದನ್ನ ಕೇಳ್ತಾರೆ, compare the basicity of ammonia and alkyl amines ಅಂತ. So alkyl amines are more basic in nature because they are going to have plus I groups, which going to make the electron density more on the nitrogen, which in turn will be involved in protonation, which will be involved in donation of electrons. The relative strength of aliphatic amines should be in the order tertiary amine, secondary amine, primary amine and ammonia. ಈ ಆರ್ಡರ್ ಇದ್ದರೆ ಅದು ಇರ್ತಾ ಹೋಗುತ್ತೆ. The relative strength of the aliphatic amines should be in the order tertiary amine, secondary amine, primary amine and ammonia. ಯಾಕೆಂದರೆ ಪ್ರೈಮರಿ ಅಮೈನಲ್ಲಿ ಒಂದೇ ಒಂದು ಆರ್ ಗ್ರೂಪ್ ಇದೆ, ದಟ್ ಈಸ್ ಅನ್ ಆಲ್ಕೈಲ್ ಗ್ರೂಪ್, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಸೆಕೆಂಡ್ರಿನಲ್ಲಿ 2 ಆಲ್ಕೈಲ್ ಡೊನೇಟಿಂಗ್ ಗ್ರೂಪ್ಸ್ ಇದೆ, ಟರ್ಷನಲ್ಲಿ 3 ಆಲ್ಕೈಲ್ ಡೊನೇಟಿಂಗ್ ಗ್ರೂಪ್ಸ್ ಇದೆ. ಆಸ್ ದ ನಂಬರ್ ಆಫ್ ಆಲ್ಕೈಲ್ group increases, the electron moving towards the nitrogen increases, thereby there will be more electron density on the nitrogen. ಹಾಗಾಗಿ ಏನಾಗುತ್ತೆ, that will be involved more in the protonation ಅಂತ ಹೇಳ್ತೀವಿ. ಹಾಗಾಗಿ if you compare with respect to inductive effect, the order will be tertiary, secondary, primary and ammonia. ಅದೇ ಥರ ನಾವೇನು ಮಾಡಬೇಕಾಗತ್ತೆ ಅಂದರೆ, ಈಗ ಈಥೈಲ್ ಅಮೈನ್ಸ್ನ ಮತ್ತು ಮೀಥೈಲ್ ಅಮೈನ್ಸ್ನ ಕಂಪೇರ್ ಮಾಡೋಣ. ಎರಡೂ ನೋಡೋಟೆ, 2 ಆಲ್ಕೈಲ್ ಅಮೈನ್ಸನ್ನೇ. ಈಗ ನಾನು ಅಮೋನಿಯಾ ಜೊತೆ ಕಂಪೇರ್ ಮಾಡ್ತಾ ಇಲ್ಲ, ಬಟ್ ನಾನು ಏನು ಮಾಡ್ತಾಯಿದ್ದೀನಿ, 2 ಆಲ್ಕೈಲ್ ಅಮೈನ್ಸ್ನ ಕಂಪೇರ್ ಮಾಡ್ತಾ ಇದ್ದೀನಿ. ಅದನ್ನು ಪ್ರೈಮರಿ ಆಲ್ಕೈಲ್ ಅಮೈನ್ಸ್ನ ಕಂಪೇರ್ ಮಾಡ್ತಾ ಇದ್ದೀನಿ. ಒಂದು ಕೇಸಲ್ಲಿ ಮೀಥೈಲ್ ಗ್ರೂಪ್ನ ತೊಗೊಂಡಿದ್ದೀನಿ ಆರ್ ಅಂತ, ಇನ್ನೊಂದು ಕೇಸಲ್ಲಿ ಆರ್ ಗ್ರೂಪ್ನ ನಾನು ಈಥೈಲ್ ಅಂತ ತೊಗೊಳ್ತಾ ಇದ್ದೀನಿ. ಈಥೈಲ್ ಅಮೈನ್ಸ್ ಆರ್ ಸ್ಟ್ರಾಂಗರ್ ಬೇಸಸ್ ದ್ಯಾನ್ ಕರಸ್ಪಾಂಡಿಂಗ್ ಮೀಥೈಲ್ ಅಮೈನ್ಸ್ ಡ್ಯೂ ಟು ಹೈಯರ್ ಪ್ಲಸ್ ಐ ಎಫೆಕ್ಟ್ ಆಫ್ ದಿ ಈಥೈಲ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಸೊ ಈಗ ಎರಡಕ್ಕೂ ಏನಾಗಿದೆ, 2 ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ, 2 ಪ್ಲಸ್ ಐ ಗ್ರೂಪ್ಸೇ ಇದೆ. ಆದರೆ ವಿ ಆರ್ ಗೋಯಿಂಗ್ ಟು ಕಂಪೇರ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಪ್ಲಸ್ ಐ ಗ್ರೂಪು ಯಾವುದ್ರಲ್ಲಿ ಜಾಸ್ತಿ ಇದೆ ಅಂತ ನೋಡ್ತೀವಿ. ಮ್ಯಾಗ್ನಿಟ್ಯೂಡ್ ಆಫ್ ಪ್ಲಸ್ ಐ ಗ್ರೂಪು ಈಥೈಲ್ ಗ್ರೂಪಲ್ಲಿ ಜಾಸ್ತಿ ಇದೆ. ಹಾಗಾಗಿ ಈಥೈಲ್ ಅಮೈನ್ಸ್ ಆರ್ ಸ್ಟ್ರಾಂಗರ್ ಬಿಕಾಸ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಗಿವ್ ಮೋರ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ನೈಟ್ರೋಜನ್, ದೇರ್ ಬೈ ದ ಈಥೈಲ್ ಅಮೈನ್ಸ್ ಆರ್ ಮೋರ್ ಸ್ಟ್ರಾಂಗರ್ ಬೇಸಸ್ corresponding to methyl amines ಅಂತ ಹೇಳ್ತೀವಿ. When alkyl group is a methyl group, the order of basicity in aqueous medium is like this. ಈಥೈಲ್ ಇತ್ತು ಅಂತಂದರೆ ಈಥೈಲ್ಗಾದರೆ ಸೆಕೆಂಡ್ರಿ ಆಗುತ್ತೆ, ಆಮೇಲೆ ಪ್ರೈಮರಿ ಆಗುತ್ತೆ, ಆಮೇಲೆ ಟರ್ಷರಿ ಆಗುತ್ತೆ, ಆಮೇಲೆ ಅಮೋನಿಯಾ ಆಗುತ್ತೆ. ಅದೇ ಥರ ನಾವೇನು ಮಾಡ್ತಾ ಇದ್ದೀವಿ, ಇಫ್ ದ ಆಲ್ಕೈಲ್ ಗ್ರೂಪ್ ಇಸ್ ಅನ್ ಈಥೈಲ್ ಗ್ರೂಪ್ ಇತ್ತು ಅಂತಂದರೆ ಅವಾಗ ಆರ್ಡರ್ ಏನಾಗುತ್ತೆ ಅಂದರೆ ಸೆಕೆಂಡ್ರಿ ಆಗುತ್ತೆ, ಟರ್ಷರಿ ಆಗುತ್ತೆ, ಆಮೇಲೆ ನಿಮಗೆ ಪ್ರೈಮರಿ ಆಗುತ್ತೆ, ಆಮೇಲೆ ಅಮೋನಿಯಾ ಆಗುತ್ತೆ. ಸೊ
ಸೊ ಯಾಕೆ ಇದನ್ನು ಎಕ್ಸ್ಪರಿಮೆಂಟಲ್ಲಿ ನಾವು PKA ವ್ಯಾಲ್ಯೂ PKB ವ್ಯಾಲ್ಯೂಸು ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಇದು ಬಂದಿರೋ ಅಂಥದ್ದು. ಯಾಕೆ ಈ ಥರ ಡಿಫ್ರೆನ್ಸ್ ಇದೆ? ಸೊ ನಾವೇನು ಹೇಳ್ತಾ ಇದ್ದೀವಿ, ಆಲ್ಕೈಲ್ ಗ್ರೂಪ್ಸ್ ಇತ್ತು ಅಂತಂದರೆ ಬೆಸಿಸಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ವಿ. ಆ್ಯಸ್ ದ ನಂಬರ್ ಆಫ್ ಆಲ್ಕೈಲ್ ಗ್ರೂಪ್ ಇನ್ಕ್ರೀಸ್ ಆಯಿತು ಅಂದ ತಕ್ಷಣ ಬೆಸಿಸಿಟಿ ಇನ್ಕ್ರೀಸ್ ಆಗಬೇಕು ಅಂತ ಹೇಳಿದ್ವಿ. ಬಟ್ ಆರ್ಡರ್ನ ತೊಗೊಂಡ್ರೆ ವೆನ್ ಯು ಕನ್ಸಿಡರ್ ಇನ್ aqueous solution, ಆರ್ಡರ್ ಈಸ್ ಡಿಫ್ರೆಂಟ್. ವಾಟ್ ಮೇ ಬಿ ದ ರೀಸನ್? ದೆನ್ ದೇ ಥಾಟ್ ದಟ್ ದೇರ್ ಮೇ ಬಿ ಎ ಸ್ಟೀರಿಕ್ ಎಫೆಕ್ಟ್ ಅಥವಾ ಸಾಲ್ವೇಷನ್ ಎಫೆಕ್ಟ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ನಾವು aqueous ಸೊಲ್ಯೂಷನ್ನ ತೊಗೊಂಡಾಗ ಸೊ ವಾಟರ್ ಪಾರ್ಟ್ ಆಲ್ಸೋ ಗೋಯಿಂಗ್ ಟು ಅಫೆಕ್ಟ್ ಆ್ಯಂಡ್ ಆಲ್ಸೋ ಸ್ಟೀರಿಕ್ ಎಫೆಕ್ಟ್ ಅನ್ನೋದು ದ ಸ್ಪೇಸ್, ದ 3 ಡೈಮೆನ್ಷನಲ್ಲಿ ಅರೇಂಜ್ಮೆಂಟ್ ಆಫ್ ದಿ ಆಟಮ್ಸ್ ಇನ್ ಎ ಗಿವನ್ ಸ್ಪೇಸ್, ಅದನ್ನು ನಿಮಗಲ್ಲಿ ಇಂಪಾರ್ಟೆಂಟು ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಚೆಕ್ ಮಾಡಿಕೊಂಡು ನೀವು ಅದನ್ನು ನೋಡಬೇಕಾಗತ್ತೆ. ಈ 2 ಪ್ಯಾರಾಮೀಟರ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ಮೊದಲನೇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸಾಲ್ವೇಷನ್ ಎಫೆಕ್ಟ್ ಅಂತ ಕರಿತೀವಿ. ದ ಬೇಸ್ ಸ್ಟ್ರೆಂತ್ ಆಫ್ ಅಮೈನ್ಸ್ ಡಿಪೆಂಡ್ಸ್ ಆನ್ ದಿ ಸ್ಟೆಬಿಲಿಟಿ ಆಫ್ ದೇರ್ ಪ್ರೋಟೋನೇಟೆಡ್ ಫಾರ್ಮ್, ಕ್ವಾಟರ್ನರಿ ಅಮೋನಿಯಂ ಅಯಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ನಾವೇನು ಮಾಡ್ತಾ ಇದ್ದೀವಿ, ಅಮೈನ್ಸ್ನ ತೊಗೊಳ್ತಾ ಇದ್ದೀವಿ ಅಂತಂದರೆ ಸಾಲ್ವೇಷನ್ ಎಫೆಕ್ಟ್ ವೆನ್ ಯು ಕನ್ಸಿಡರ್ ಇನ್ ವಾಟರ್, ವೆನ್ ಯು ಕನ್ಸಿಡರ್ ಇನ್ ಸೊಲ್ಯೂಷನಲ್ಲಿ ಕನ್ಸಿಡರ್ ಮಾಡಿದಾಗ ಹೇಗಾಗುತ್ತೆ ಅಂತ ನಾವು ತಗೊಂಡ್ರೆ, the greater the stability of the quaternary ammonium ion, stronger is the corresponding amine as the base. ಸೊ ನಿಮ್ಗೆ ಏನಾಗುತ್ತೆ, ಈಗ ನಮಗೆ ಸಾಲ್ವೇಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ವಾಟರ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಲೋಯರ್ ಅಮೈನ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಬಿಕಾಸ್ ಆಫ್ ದಿ ಹೈಡ್ರೋಜನ್ ಬಾಂಡಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಾವೇನು ಮಾಡ್ತೀವಿ ಅಂದರೆ ಅದೆಲ್ಲದಕ್ಕೂ ನಾವೇನು ಮಾಡ್ತಾ ಹೋಗ್ತೀವಿ, ವಾಟರ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ನಿಮ್ಗೆ ಏನಾಗುತ್ತೆ, ಟರ್ಷರಿ ತೊಗೊಂಡ್ರೆ ದೇರ್ ಇಸ್ ನೋ ಹೈಡ್ರೋಜನ್, ದೇರ್ ಫೋರ್ ಇಟ್ ಡು ನಾಟ್ ಇನ್ವಾಲ್ವ್ ಇನ್ ಸಾಲ್ವೇಷನ್, ಕಡಿಮೆ. ಅದೇ ಥರ ನೀವು ಸೆಕೆಂಡ್ರಿ ತೊಗೊಂಡ್ರೆ ಒಂದೇ ಒಂದು H ಗ್ರೂಪ್ ಇರುತ್ತೆ, ದಟ್ ವಿಲ್ ಬಿ ಗೋಯಿಂಗ್ ಟು ಮೇಕ್ ಎ ಬಾಂಡ್ ವಿತ್ ವಾಟರ್. ಪ್ರೈಮರಿ ತೊಗೊಂಡ್ರೆ 2 H ಗ್ರೂಪ್ ಇರುತ್ತೆ, ದಟ್ ಗೋಯಿಂಗ್ ಟು ಮೇಕ್ ದಿ ಬಾಂಡ್ ವಿತ್ ಅಮೈನ್. ಸೊ ಹೈಯರ್ ದಿ ಸಾಲ್ವೇಷನ್, ದ ಸ್ಟೆಬಿಲಿಟಿ ಡಿಪೆಂಡ್ಸ್ ಆನ್ ದಿ ಎಕ್ಸ್ಟೆಂಟ್ ಆಫ್ ಸಾಲ್ವೇಷನ್ ಅಂತ ಹೇಳ್ತಾರೆ. ಸೊ ನಮಗೆ ವಾಟರ್ ಹಾಕಿದ ತಕ್ಷಣ ಏನು ಮಾಡ್ತೀವಿ, ನಮಗೆ ಕ್ವಾಟರ್ನರಿ ಅಮೋನಿಯಂ ಸಾಲ್ಟಾಗಿ ಕನ್ವರ್ಟ್ ಆಗುತ್ತೆ. ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಸಾಲ್ವೇಷನ್ನ ನಾವು ಕಂಪೇರ್ ಮಾಡಿಬಿಟ್ಟು ಯಾವುದು ಮೋರ್ ಬೇಸಿಕ್ಕು ಯಾವುದು ಲೆಸ್ ಬೇಸಿಕ್ ಅಂತ ನಾವು ಹೇಳಬೇಕಾಗತ್ತೆ. Tertiary ammonium ion is less hydrated than the secondary ammonium ion, which is less hydrated than the primary amine. Primary amine less hydrated ಆಗುತ್ತೆ compared to that of the tertiary amine. Primary amine is more hydrated compared to that of the secondary. Secondary is more hydrated than that of the tertiary. So salvation effect ಕೊಂಡ್ರೆ ಆರ್ಡರ್ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಹೈಡ್ರೇಷನ್ ಯಾವುದರಲ್ಲಿ ಇರುತ್ತೆ ಅಂದರೆ ಪ್ರೈಮರಿನಲ್ಲಿ ಇರುತ್ತೆ, ಸೆಕೆಂಡ್ರಿನಲ್ಲಿ ಮೀಡಿಯಮ್ ಇರುತ್ತೆ, ಟರ್ಷರಿನಲ್ಲಿ ಮಿನಿಮಮ್ ಇರುತ್ತೆ, ಬಿಕಾಸ್ ದೇರ್ ಇಸ್ ನೋ ಹೈಡ್ರೋಜನ್. ಅದೇ ಥರ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಆನ್ ದಿ ಬೇಸಿಸ್ ಆಫ್ ಸಾಲ್ವೇಷನ್ ತೊಗೊಂಡ್ರೆ ಪ್ರೈಮರಿ ಅಮೈನ್, ಸೆಕೆಂಡ್ರಿ ಅಮೈನ್, ಟರ್ಷರಿ ಅಮೈನ್. ಸೊ ಈಗ ನಿಮಗೆ ಇಂಡಕ್ಟಿವ್ ಎಫೆಕ್ಟ್ ಪ್ರಕಾರ ತೊಗೊಂಡ್ರೆ ಒಂಥರ ಬರುತ್ತೆ, ಸ್ಟೀರಿಕ್ ಎಫೆಕ್ಟ್ ಥರ ತೊಗೊಂಡ್ರೆ ಇನ್ನೊಂದು ಥರ ಬರುತ್ತೆ, ಅದೇ ಥರ ಸಾಲ್ವೇಷನ್ ಎಫೆಕ್ಟ್ ನೋಡ್ರೆ ಇನ್ನೊಂದು ಥರ ಬರುತ್ತೆ. ಅದೇ ಥರ ನಾನೀಗ ಸ್ಟೀರಿಕ್ ಫ್ಯಾಕ್ಟರ್ನ ತೊಗೊಳ್ತೀನಿ. ಸ್ಟೀರಿಕ್ ಫ್ಯಾಕ್ಟರ್ ಅಂದರೆ ಸ್ಪೇಸ್ ಅಲ್ಲಿರೋ ಅಂಥದ್ದು. ದ ಬೇಸಿಕ್ ಸ್ಟ್ರೆಂತ್ ಆಫ್ ದಿ ಅಮೈನ್ಸ್ ಡಿಪೆಂಡ್ಸ್ ಆನ್ ದಿ ಈಸಿ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಪೇರ್ ವಿತ್ ಅ ಪ್ರೋಟಾನ್ ಟು ಫಾರ್ಮ್ ಹೈಡ್ರೋಜನ್ ಬಾಂಡಿಂಗ್. As a crowding of the alkyl group increases from the primary to tertiary, ಪ್ರೈಮರಿನಲ್ಲಿ ಒಂದೇ ಒಂದು ಆಲ್ಕೈಲ್ ಗ್ರೂಪ್ ಇರುತ್ತೆ, ಟರ್ಷರಿನಲ್ಲಿ 3 ಆಲ್ಕೈಲ್ ಗ್ರೂಪ್ ಇರುತ್ತೆ. ಸ್ಟೀರಿಕ್ ಇಂಡರೆನ್ಸು ಇನ್ಕ್ರೀಸ್ ಆಗುತ್ತೆ ಅರೌಂಡ್ ದಿ ನೈಟ್ರೋಜನ್, ಬಿಕಾಸ್ ನೈಟ್ರೋಜನ್ ಇಸ್ ಎ ಅಟ್ರಾಕ್ಷನ್ ಪಾಯಿಂಟ್ ಫಾರ್ ಅಸ್. ಆನ್ ದಿ ನೈಟ್ರೋಜನ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ದಟ್ ಗೋಯಿಂಗ್ ಟು ಬಿ ಇನ್ವಾಲ್ವ್ಡ್ ಇನ್ ಬಾಂಡಿಂಗ್. ಸೊ ಹಾಗಾಗಿ ನೀವಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ದಿಸ್ ಮೇಕ್ಸ್ ಇಟ್ ಡಿಫಿಕಲ್ಟ್ ಫಾರ್ ನೈಟ್ರೋಜನ್ ಟು ಶೇರ್ ದಿ ಎಲೆಕ್ಟ್ರಾನ್ ಪೇರ್. On the basis of the steric factor, the order of the basic strength of the aliphatic amine is primary, secondary, tertiary ಈ ರೀತಿಯಾಗಿ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ಕಂಬೈಂಡ್ ಮಾಡಿಬಿಟ್ಟು ಅಂದರೆ ನಾಟ್ ಓನ್ಲಿ ಒನ್ ಎಫೆಕ್ಟ್, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಇಂಡಕ್ಟಿವ್ ಎಫೆಕ್ಟ್, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಸ್ಟೀರಿಕ್ ಎಫೆಕ್ಟ್, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಸಾಲ್ವೇಷನ್ ಎಫೆಕ್ಟ್, ಸೊ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಸ್ಟೀರಿಕ್ ಎಫೆಕ್ಟ್. ಇದನ್ನೆಲ್ಲ ಕಂಬೈಂಡ್ ಮಾಡಿ ನಾವು ಹೇಳಬೇಕಾಗತ್ತೆ. ಆರ್ಡರ್ ಆಫ್ ಬೇಸಿಕ್ ಸ್ಟ್ರೆಂತ್ ಆಫ್ ದಿ ಆಲಿಫ್ಯಾಟಿಕ್ ಅಮೈನ್ಸ್ ಆನ್ ದಿ ಬೇಸಿಸ್ ಆಫ್ ದಿ ಇಂಡಕ್ಟಿವ್ ಎಫೆಕ್ಟ್ನ ತೊಗೊಂಡ್ರೆ ಟರ್ಷರಿ, ಪ್ರೈಮರಿ, ಸೆಕೆಂಡ್ರಿ ಬಂತು. ಆನ್ ದಿ ಬೇಸಿಸ್ ಆಫ್ ಸಾಲ್ವೇಷನ್ನ ತೊಗೊಂಡ್ವಿ ಅಂತ ತಿಳ್ಕೊಳ್ಳೋಣ, ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಆಯಿತು. ಆನ್ ದಿ ಬೇಸಿಸ್ ಆಫ್ ದಿ ಸ್ಟೀರಿಕ್ ಫ್ಯಾಕ್ಟರ್ ತೊಗೊಂಡ್ರಿ ಅಂತ ತಿಳ್ಕೊಳ್ಳೋಣ, ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಆಯಿತು. ಸೊ ಇದನ್ನೆಲ್ಲ ಕಂಬೈನ್ ಮಾಡಿದಾಗ ನಮಗೆ ನೆಟ್ ಏನಾಗುತ್ತೆ ಅಂದರೆ ಸೆಕೆಂಡ್ರಿ ಅಮೈನು, ಪ್ರೈಮರಿ ಅಮೈನು ಆ್ಯಂಡ್ ಟರ್ಷರಿ ಅಮೈನು ಆಗುತ್ತೆ. So when you consider the basicity of amines, you are not only going to consider the R group, you are also going to consider the steric factor. You are also going to consider whether it's a electron donating group or electron withdrawing group, whether it's a primary, secondary, tertiary, to what extent the steric factor ಪ್ಲೇ ಇಂಪಾರ್ಟೆಂಟ್ ರೋಲ್, ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಸೊ ನನಗೆ ಎಕ್ಸ್ಪೆರಿಮೆಂಟಲ್ಲಿ ಇದಕ್ಕೆಲ್ಲ ಬೇಕು ಅಂತಂದರೆ ಐ ಕ್ಯಾನ್ ಹ್ಯಾವ್ ಎ KB ಅಥವಾ PKB ವ್ಯಾಲ್ಯೂಸ್ ಇದೆ. KB is directly proportional to basicity, whereas PKB is inversely proportional to
ಬೆಸಿಸಿಟಿ ಅಂತ ಹೇಳ್ಬೋದು. ಬೆಸಿಸಿಟಿ ಅಂದ್ರೇನು, ಈ ಅಮೈನ್ಸ್ನ ತೊಗೊಂಡು ಅದನ್ನು ವಾಟ್ರಲ್ಲಿ ಹಾಕಿದ್ದೀನಿ, ವಾಟ್ರಲ್ಲಿ ಹಾಕಿದಾಗ ಏನಾಗ್ತಾ ಇದೆ, ಪ್ರೋಟೋನೇಷನ್ ಆಗ್ತಾ ಇದೆ, ಅದರದ್ದು ಕೆ ತಗೊಳ್ತೀನಿ, ಅದಕ್ಕೆ ವಾಟರ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಇನ್ ಎಕ್ಸಸ್ ಅಂತ ಹೇಳ್ಬಿಟ್ಟು ಕೆ ಬಿ ಅಂತ ಮಾಡ್ತೀನಿ, ಕೆ ಬಿನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಬಟ್ ಜನರಲಿ ಕೆ ಬಿ ವ್ಯಾಲ್ಯೂಸ್ ವಿಲ್ ಬಿ 10⁻⁻5 ಇಂಟು ಸಮ್ ವ್ಯಾಲ್ಯೂಸ್ ಇರುತ್ತೆ, ದಟ್ ವಿಲ್ ಬಿ ಲೀಡಿಂಗ್ ಟು ಸಮ್ ಕನ್ಫ್ಯೂಷನ್. ಟು ಅವಾಯ್ಡ್ ದಟ್ ವಿ ಹ್ಯಾವ್ ಎ ಪಿ ಕೆ ಬಿ ವ್ಯಾಲ್ಯೂಸ್ ವಿಚ್ ಇಸ್ ಎ ಲಾಗ್ ಆಫ್ ಕೆ ಬಿ ವ್ಯಾಲ್ಯೂಸ್. ಇದರಿಂದ ನಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ನಾನು ಇಲ್ಲಿ ಪಿ ಕೆ ಬಿ ವ್ಯಾಲ್ಯೂಸ್ ಕೊಟ್ಟಿದ್ದೀನಿ. ಪಿ ಕೆ ಬಿ ವ್ಯಾಲ್ಯೂಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತಾ ಇದ್ದೀನಿ. ಹೈಯರ್ ದಿ ಪಿ ಕೆ ಬಿ ವ್ಯಾಲ್ಯೂಸ್, ಲೋಯರ್ ದಿ ಬೆಸಿಸಿಟಿ ಅಂತ. ಸೊ ಕಂಪೇರ್ ಮಾಡೋದಾದರೆ ಮಿಥೈಲಮೈನ್, ಡೈಮಿಥೈಲಮೈನ್, ಟ್ರೈಮಿಥೈಲಮೈನ್ ಕಂಪೇರ್ ಅಂಡ್ ಅಮೋನಿಯಾ ಕಂಪೇರ್ ಮಾಡೋದಾದರೆ ಅಮೋನಿಯಾಗೆ ಪಿ ಕೆ ಬಿ ವ್ಯಾಲ್ಯೂ ಜಾಸ್ತಿ ಇದೆ, ದಟ್ ಈಸ್ ಲೆಸ್ ಬೇಸಿಕ್. ಡೈಮಿಥೈಲಮೈನ್ಗೆ ಪಿ ಕೆ ಬಿ ವ್ಯಾಲ್ಯೂ ಕಡಿಮೆ ಇದೆ, ದಟ್ ವಿಲ್ ಬಿ ದಿ ಮೋರ್ ಬೇಸಿಕ್ ಇನ್ ನೇಚರ್. ಅದೇ ಥರ ಈಥೈಲಮೈನ್, ಡೈಮಿಥೈಲಮೈನ್, ಟ್ರೈಮಿಥೈಲಮೈನ್ ಕಂಪೇರ್ ಮಾಡಿದ್ರೂ ನನಗೆ ಪಿ ಕೆ ಬಿ ವ್ಯಾಲ್ಯೂಸ್ ಇರುತ್ತೆ. ಸೊ ಪಿ ಕೆ ಬಿ ವ್ಯಾಲ್ಯೂಸ್ ಏನು ತೊಗೊಳ್ತೀವಲ್ಲ, ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಹೈಯರ್ ದಿ ಪಿ ಕೆ ಬಿ ವ್ಯಾಲ್ಯೂಸ್, ಲೋಯರ್ ದಿ ಬೆಸಿಸಿಟಿ, ಆ ರೀತಿ ಅದನ್ನು ಕಂಪೇರ್ ಮಾಡಬೇಕಾಗತ್ತೆ. ಬೇಸಿಕ್ ಸ್ಟ್ರೆಂತ್ ಆಫ್ ಅಮೈನ್ಸ್ ಆ್ಯಂಡ್ ಅಮೋನಿಯಾ ಅಂತ ಕೇಳಿದಾಗ, ಕಂಪೇರ್ ಮಾಡಿ ಅಂತ ಕೇಳಿದಾಗ ನೀವು ಎಕ್ಸ್ಪ್ಲನೇಷನ್ನ ಕೊಡಬೇಕಾಗತ್ತೆ. ಇನ್ ಅಮೋನಿಯಾದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಲೆಸ್ ಅವೈಲಬಲ್ ಆನ್ ದಿ ನೈಟ್ರೋಜನ್ ಟು ಕೋಆರ್ಡಿನೇಟ್ ವಿತ್ ದ protons. Thus, this acts as a donor of an electron. Therefore, this is basic in nature. Ammonia is basic in nature because of the presence of basic nitrogen or because of the presence of lone pair of electrons on the nitrogen. In methylamine, methyl group exert plus I group, therefore it increases the electron density on the nitrogen. So electron pair on the nitrogen on the methylamine is more available for protonation than ammonia. Therefore when you compare ammonia and methylamine, methylamines are more basic in nature. ಅದೇ ಥರ ನಾನು ಟ್ರೈಮಿಥೈಲು, ಮಿಥೈಲಮೈನ್, ಡೈಮಿಥೈಲಮೈನ್, ಟ್ರೈಮಿಥೈಲಮೈನ್ ತೊಗೊಂಡ್ರೆ ದೇ ನಾಟ್ ಓನ್ಲಿ ದ ಪ್ಲಸ್ ಐ ಎಫೆಕ್ಟ್, ಆಲ್ಸೋ ದ ಸ್ಟೀರಿಕ್ ಎಫೆಕ್ಟ್ ಕಮ್ ಇನ್ ಟು ಪಿಕ್ಚರ್. ವೆರಾಸ್ ವೆನ್ ಯು ಕನ್ಸಿಡರ್ ದಿ ಡೈಮಿಥೈಲಮೈನ್ ಏನಾಗ್ತಾ ಇದೆ ಅಂದರೆ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ನೈಟ್ರೋಜನ್. ಡೈಮಿಥೈಲಮೈನ್ ಇಟ್ಸ್ ಮೋರ್ ಬೇಸಿಕ್ ಇನ್ ನೇಚರ್ ದ್ಯಾನ್ ಮಿಥೈಲಮೈನ್. ಅದೇ ಥರ ಪ್ಲಸ್ ಐ ಎಫೆಕ್ಟ್ನ ತೊಗೊಂಡ್ರೆ ಆ ಥರ ಆಗುತ್ತೆ. ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ಓನ್ಲಿ ದಟ್, ಬಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಸ್ಟೀರಿಕ್ ಫ್ಯಾಕ್ಟರ್. Therefore, aryl amines are less basic than alkyl amines ಅಂತ ಹೇಳ್ಬೋದು. The benzene ring exerts minus I effect. This decreases the electron density on the nitrogen again. ಸೊ ನಾನು ಹೇಳ್ದಂಗೆ ಇಂಡಕ್ಟಿವ್ ಎಫೆಕ್ಟಿಂದ ತೊಗೊಳ್ತೀನಿ ಅಂದರೆ ಈ ಫಿನೈಲ್ ಗ್ರೂಪ್ ಏನಿದೆಯಲ್ಲ, ಅರೈಲ್ ಗ್ರೂಪಲ್ಲಿ ಏನಾಗಿದೆಯಲ್ಲ, ಅನಿಲಿನ ತೊಗೊಂಡ್ರೆ ಅಲ್ಲಿ C6H5 ಗ್ರೂಪ್ ಏನಿದೆಯಲ್ಲ, ಅದರ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ, ಇಟ್ ಗೋಯಿಂಗ್ ಟು ಎಕ್ಸರ್ಟ್ ಮೈನಸ್ ಐ ಗ್ರೂಪ್, ಎಲೆಕ್ಟ್ರಾನ್ ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ. ಹಾಗಾಗಿ ನೀವು ಆಲ್ಕೈಲ್ ಅಮೈನ್ನ ಕಂಪೇರ್ ಮಾಡಿದ್ರೆ ಅರೈಲ್ ಅಮೈನ್ಸು ಲೆಸ್ ಬೇಸಿಕ್ ಇನ್ ನೇಚರ್ ಅಂತ ನಾವು ಹೇಳ್ತೀವಿ. ಆ ಬೇಸಿಕ್ ಸ್ಟ್ರೆಂತ್ ಆಫ್ ಅನಿಲಿನು ಮತ್ತು ಮಿಥೈಲಮೈನ ಕಂಪೇರ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಎರಡು, ಅಗೇನ್ ಇಲ್ಲಿ ರೆಸೊನೆನ್ಸ್ ಫ್ಯಾಕ್ಟರ್ ಆಲ್ಸೋ ಕಮ್ ಇನ್ ಟು ಪಿಕ್ಚರ್ ಇಫ್ ಇಟ್ಸ್ ಅನ್ ಆರೋಮ್ಯಾಟಿಕ್ ಆರ್ ಅರೈಲ್ ಅಮೈನ್ಸ್ ಅಂತ ತೊಗೊಂಡ್ರೆ ಅನಿಲಿನಲ್ಲಿ NH2 ಗ್ರೂಪ್ ಇದೆ, ಡೈರೆಕ್ಟ್ಲಿ ಅಟ್ಯಾಚ್ ದಿ ಬೆನ್ಸಿನ್ ರಿಂಗ್. ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಅಂಡ್ ದಿ ನೈಟ್ರೋಜನ್ ಆರ್ ಇನ್ವಾಲ್ವ್ಡ್ ಇನ್ ರೆಸೊನೆನ್ಸ್, ದೇ ಆರ್ ನಾಟ್ ರೆಡಿಲಿ ಅವೈಲಬಲ್ ಫಾರ್ ಪ್ರೋಟೋನೇಷನ್. ಸೊ ಇದನ್ನು ನಿಮಗೆ ಅನಿಲಿನ ಕಂಪೇರ್ ಮಾಡಿದ್ರೆ ಅಂತಾನೆ ಮಿಥೈಲಮೈನ ಕಂಪೇರ್ ಮಾಡಿದ್ರೆ ಅನಿಲಿನ್ ಇಸ್ ಲೆಸ್ ಬೇಸಿಕ್ ಅಂತ ಹೇಳ್ತೀವಿ. ಎರಡು, ಬಿಕಾಸ್ ಅನಿಲಿನಲ್ಲಿರುವಂಥ C6H5 ಗ್ರೂಪು ಏನಾಗಿದೆ, ಅಕಾರ್ಡಿಂಗ್ ಟು ಇಂಡಕ್ಟಿವ್ ಎಫೆಕ್ಟ್ ಇಟ್ಸ್ ಅ ಮೈನಸ್ ಐ ಗ್ರೂಪ್. ಆ ಥರ ಬೇಕಾದ್ರೂ ಎಕ್ಸ್ಪ್ಲನೇಷನ್ ಮಾಡ್ಬೋದು. ಇನ್ನೊಂದು ಬೇಸ್ಡ್ ಆನ್ ರೆಸೊನೆನ್ಸ್ ಹೇಳ್ಬೋದು. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ present on the nitrogen will be involved in resonance. It's not free for protonation. Therefore, basic strength of aniline decreases. ಸೊ ನಾನು ಪಿ ಕೆ ಬಿ ವ್ಯಾಲ್ಯೂಸು ತೊಗೊಳೋದಾದರೆ ಅನಿಲಿನ್ಗಾದರೆ 9.9 ಇದೆ, ಮಿಥೈಲಮೈನ್ಗಾದರೆ 3.3 ಇದೆ. ಸೊ ಲೋಯರ್ ದಿ ಪಿ ಕೆ ಬಿ ವ್ಯಾಲ್ಯೂಸ್, ಹೈಯರ್ ದಿ ಬೆಸಿಸಿಟಿ. ಹಾಗಾಗಿ ಮಿಥೈಲಮೈನ್ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಓಕೆ, ಸೊ ವೆನ್ ಯು ಕನ್ಸಿಡರ್ ದಿ ಆರೋಮ್ಯಾಟಿಕ್ ಅಮೈನ್ಸ್ನ ಕನ್ಸಿಡರ್ ಮಾಡ್ತೀರಿ ಅಂತಂದರೆ ಅದರಲ್ಲಿ ನಿಮ್ಗೆ ಏನಾಗಿದೆ ಅಂದರೆ ಎಫೆಕ್ಟ್ ಆಫ್ ಸಬ್ಸ್ಟಿಟ್ಯೂಂಟ್ ಆನ್ ದಿ ಬೇಸಿಕ್ ಕ್ಯಾರೆಕ್ಟರ್ ಆಫ್ ಅಮೈನ್ಸ್ನ ತೊಗೊಂಡ್ರೆ ಎಲೆಕ್ಟ್ರಾನ್ ಡೊನೇಷನ್ ಗ್ರೂಪ್ ಇನ್ಕ್ರೀಸಸ್ ವಿತ್ ದ ಬೇಸಿಕ್ ಸ್ಟ್ರೆಂತ್ ಅಂತ ನಾವು ಹೇಳ್ತೀವಿ. ಸೊ ನಮ್ಗೆ ಏನಾಗ್ತಿದೆ, ಈಗ ಬರೀ ಅನಿಲಿನ್ ಅಷ್ಟೇ ಅಲ್ಲೇ ಅನಿಲಿನ್ಗೆ ಯಾವುದೋ ಒಂದು ಆರ್ಥೋ ಪೊಸಿಷನ್, ಪ್ಯಾರಾ ಪೊಸಿಷನ್, ಮೆಟಾ ಪೊಸಿಷನಲ್ಲಿ ನಾನು ಏನು ಮಾಡ್ತೀನಿ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಥವಾ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಹಾಕ್ತೀನಿ, ಏನಾಗುತ್ತೆ ಅಂತ ನೋಡ್ತೀನಿ. ಇದೇನಾದರೂ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇತ್ತು ಅಂತಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಏನು ಮಾಡ್ತಾರೆ, ದೇ ಗೋಯಿಂಗ್ ಟು ಡೊನೇಟ್ ದೇರ್ ಎಲೆಕ್ಟ್ರಾನ್. ದೇರ್ಫೋರ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ದಿ ನೈಟ್ರೋಜನ್ ಇಸ್ ಮೋರ್ ಅವೈಲಬಲ್ ಕಂಪೇರ್ ಟು ದಟ್ ಆಫ್ ದಿ ವಿತೌಟ್ ಎನಿ ಗ್ರೂಪ್, ವಿತ್ ಕಂಪೇರ್ ಟು ದಟ್ ಆಫ್ ಅನಿಲಿನ್ ಅಂತ ತಗೊಳ್ತೀವಿ. ಹಾಗಾಗಿ ಏನಾಗುತ್ತೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದ ನಿಮ್ಮದು ಬೆಸಿಸಿಟಿ ಏನಾಗ್ತಾ ಹೋಗುತ್ತೆ, ಈಸ್ ಆಗ್ತಾ ಹೋಗುತ್ತೆ. ಅದೇ ಥರ ನಾವೇನು ಮಾಡ್ತೀವಿ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ನ ಯೂಸ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸ್ನ ವಿಡ್ರಾ ಮಾಡುತ್ತೆ. ಹಾಗಾಗಿ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಆನ್ ದಿ ನೈಟ್ರೋಜನ್ ವಿಲ್ ಬಿ ಲೆಸ್ ಅವೈಲಬಲ್ ಫಾರ್ ಪ್ರೋಟೋನೇಷನ್. ಹಾಗಾಗಿ ಏನಾಗುತ್ತೆ, ಬೆಸಿಸಿಟಿ ಡಿಕ್ರೀಸ್ ಆಗುತ್ತೆ.
ಸೊ ಈ ರೀತಿಯಾಗಿ ಬೇಸ್ಡ್ ಆನ್ 3 ಪ್ಯಾರಾಮೀಟರ್, ಬೇಸ್ಡ್ ಆನ್ ಇಂಡಕ್ಟಿವ್ ಎಫೆಕ್ಟ್, ಬೇಸ್ಡ್ ಆನ್ ಸಾಲ್ವೇಷನ್ ಎಫೆಕ್ಟ್, ಬೇಸ್ಡ್ ಆನ್ ಸ್ಟೀರಿಕ್ ಎಫೆಕ್ಟ್, based on resonance, we are going to compare the basicity of amines based on all these parameters. No doubt that all the amines and ammonia, since they're going to contain the basic nitrogen in them, all of them are basic in nature. But when you compare the basicity of all these amine, it may be alkyl amine, or it may be substituted alkyl amine, or it may be a aryl amine. You are going to consider all the 4 parameter: inductive effect, solvation effect, since you are doing the ಬೆಸಿಸಿಟಿ ಇನ್ ವಾಟರ್ ಇರೋದಕ್ಕೋಸ್ಕರ ಸಾಲ್ವೇಷನ್ ಎಫೆಕ್ಟ್ ಇರ್ಬೋದು, ಸ್ಟೀರಿಕ್ ಎಫೆಕ್ಟ್ ಇರ್ಬೋದು, ರೆಸನೆನ್ಸ್ ಎಫೆಕ್ಟ್ ಇರ್ಬೋದು. ಆಲ್ ದಿ 4 ಪ್ಯಾರಾಮೀಟರ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಆ್ಯಂಡ್ ದೇ ಗೋಯಿಂಗ್ ಟು ಎಕ್ಸ್ಪ್ಲೈನ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.